ನೆಹೆಮೀಯ ಅಧ್ಯಾಯ 2. ನಾನು ಅರಸನ ಪಾನಸೇವಕನಾಗಿದ್ದೆನು. ಅರಸನಾದ ಅರ್ತಷಸ್ತನ 20ನೆಯ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದೂ ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ? ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನೂ ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿಯುಂಟಾಯಿತು. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ. ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದೆನು. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆಯೇನು ಎಂದು ಕೇಳಿದನು. ನಾನು ಪರಲೋಕ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ, ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದೆನು. ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು? ಯಾವಾಗ ಹಿಂದಿರುಗುವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ತರುವಾಯ ನಾನು ಅರಸನಿಗೆ, ಹೊಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತಗಳಲ್ಲಿ ಹಾದು ಯೆಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜವನಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಬಿನ್ನವಿಸಲು ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದನು. ಹೀಗೆ ನಾನು ಹೊಳೆಯಾಚೆಯ ದೇಶಾಧಿಪತಿಗಳ ಬಳಿಗೆ ಬಂದು ಅರಸನ ಪತ್ರಗಳನ್ನು ಅವರಿಗೆ ಕೊಟ್ಟೆನು. ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಬಂದನೆಂಬ ವರ್ತಮಾನವು ಹೋರೋನಿನ ಸನ್ಬಲ್ಲಟನಿಗೂ ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆ ಕಿಚ್ಚು ಪಟ್ಟರು. ಅನಂತರ ಯೆರೂಸಲೇಮಿಗೆ ಬಂದೆನು. ಅಲ್ಲಿ 3 ದಿನಗಳಿದ್ದ ಮೇಲೆ ಯೆರೂಸಲೇಮಿಗೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದಾನೆಂದು ಯಾರಿಗೂ ತಿಳಿಸದೆ ರಾತ್ರಿಯಲ್ಲೆದ್ದು ಕೆಲವು ಜನರನ್ನು ಮಾತ್ರ ಕರಕೊಂಡು ಹೊರಟೆನು. ನನ್ನ ವಾಹನ ಪಶುವಿನ ಹೊರತು ಬೇರೆ ಯಾವ ಪಶುವು ನನ್ನೊಂದಿಗಿರಲಿಲ್ಲ. ನಾನು ರಾತ್ರಿ ವೇಳೆಯಲ್ಲಿ ತಗ್ಗಿನ ಬಾಗಲಿನಿಂದ ಹೊರಟು ಹಾಳು ಬಿದ್ದ ಯೆರೂಸಲೇಮಿನ ಗೋಡೆಗಳನ್ನು, ಬೆಂಕಿಯಿಂದ ಸುಡಲ್ಪಟ್ಟ ಅದರ ಬಾಗಲುಗಳನ್ನು ನೋಡುತ್ತಾ ಹೆಬ್ಬಾವು ಬುಗ್ಗೆಯ ಮಾರ್ಗವಾಗಿ ತಿಪ್ಪೆ ಬಾಗಲಿಗೆ ಹೋದೆನು. ಅಲ್ಲಿಂದ ಬುಗ್ಗೆ ಬಾಗಲನ್ನು ಹಾದು ಅರಸನ ಕೊಳಕ್ಕೆ ಹೋದೆನು. ನನ್ನ ವಾಹನ ಪಶುವಿಗೆ ಅಲ್ಲಿಂದ ಮುಂದೆ ಹೋಗುವುದಕ್ಕೆ ಮಾರ್ಗವಿಲ್ಲದ್ದರಿಂದ ನಾನು ರಾತ್ರಿಯಲ್ಲಿ ಹಳ್ಳದ ಮಾರ್ಗದಿಂದ ಹತ್ತುತ್ತಾ ಗೋಡೆಯನ್ನು ಪರೀಕ್ಷಿಸಿದೆನು. ಆಮೇಲೆ ಪುನಃ ತಗ್ಗಿನ ಬಾಗಲಿನಿಂದ ಮನೆಗೆ ಬಂದೆನು. ನಾನು ಆವರೆಗೆ ಯೆಹೂದ್ಯರಿಗೂ ಯಾಜಕರಿಗೂ ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಕೆಲಸ ನಡೆಸತಕ್ಕ ಇತರರಿಗೂ ಏನೂ ತಿಳಿಸದೇ ಇದ್ದರಿಂದ ನಾನು ಎಲ್ಲಿಗೆ ಹೋಗಿದ್ದೆನು, ಏನು ಮಾಡಿದೆನು ಎಂಬುದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ಆಗ ನಾನು ಅವರಿಗೆ, ನಮ್ಮ ದುರಾವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ? ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಣ ನಿಂದೆಯೂ ಹೋಗುವುದು ಎಂದು ಹೇಳಿದೆನು. ಇದಲ್ಲದೆ ನನ್ನ ದೇವರ ಕೃಪಾ ಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದೆನು. ಆಗ ಅವರು, ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಹೋರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೇಷೇಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು?
ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು. ನಾನು ಅವರಿಗೆ, ಪರಲೋಕ ದೇವರು ನಮಗೆ ಸಾಫಲ್ಯವನ್ನನುಗ್ರಹಿಸುವನು, ಆದುದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರೂ ಇರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ಮನುಷ್ಯನ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಭಾಗ್ಯಕರವಾದದ್ದು. ಯಾಕಂತೇಳಿದರೆ ಒಂದು ವಾಕ್ಯ ಕೀರ್ತನೆಯಲ್ಲಿ ಈ ರೀತಿಯಾಗಿದೆ, ಭಾಳ ಪರಿಚಯವಾದಂಥ ಒಂದು ವಾಕ್ಯ. ಅದನ್ನು ನಿಮಗಾಗಿ ಓದ್ತೇನೆ. ಯಾಕಂದರೆ ಮತ್ತೆ ಮತ್ತೆ ಯಾಕೆ ದೇವರ ವಾಕ್ಯ ನಾವು ಅಧ್ಯಯನ ಮಾಡಬೇಕು ಎಂಬಂಥ ಒಂದು ಪ್ರಶ್ನೆಗೆ ಒಳ್ಳೆ ಉತ್ತರ ಇದೆ. ಅದೇನಂತ ಹೇಳಿದರೆ, ಯಾವನು ಯೆಹೋವನ ಕೀರ್ತನೆ 1ನೇ ಅಧ್ಯಾಯ 2ನೇ ವಚನದಲ್ಲಿರುವಂಥ ವಾಕ್ಯ ಓದ್ತಿದ್ದೇನೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ, ಯಾವುದನ್ನು? ಅದನ್ನೇ ಅಂದರೆ ದೇವರ ವಾಕ್ಯವನ್ನೇ, ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ದೇವ್ರ ಲೋಕದ ಮೇಲೆ ಎಷ್ಟೋ ಅಂತಿದೆಯಲ್ಲ, ಅದೇ ಪದ ಇಲ್ಲಿ ಬಳಸಲಾಗಿದೆ, ಎಷ್ಟೋ ಧನ್ಯನು. ಹಾಗಾದರೆ ದೇವರ ವಾಕ್ಯವನ್ನು, ಬರೀ ದೇವರ ವಾಕ್ಯವನ್ನಲ್ಲ, ಆ ವಾಕ್ಯ ಪ್ರಕಾರ ದೇವರ ವಾಕ್ಯವನ್ನೇ ಹಗಲಿರುಳು, ಬರೀ ನಾವು ಒಂದು ಅರ್ಧ ತಾಸು, ಹಾಗೆ 1 ತಾಸು ಆ ರೀತಿಯಾಗಿ ಧ್ಯಾನಿಸ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ನಮ್ಮನ್ನು ಉದ್ದೇಶಿಸುವಂಥದ್ದು ಏನಂದರೆ ಹಗಲಿರುಳು. ಅದನ್ನೇ ನಾನು ಆ ರೀತಿಯಾಗಿ ಮಾಡ್ತಾ ಇಲ್ಲ, ಮಾಡಬೇಕಂತ ಬಯಸ್ತೇನೆ ಇಂಥ ವಾಕ್ಯ ಓದುವಾಗ. ಹೌದು, ನಾವು ಧ್ಯಾನಿಸ್ತಾ ಇರುವಾಗ ನಾವು ಧನ್ಯರಾಗ್ತೇವೆ, ಭಾಗ್ಯವಂತರಾಗ್ತೇವೆ, ನಾವು ಸಂತೋಷ ಪಡುವವರಾಗ್ತೇವೆ. ಆದ ಕಾರಣ ನಾವು ಇಂದು ನೆಹಮೀಯನ ಗ್ರಂಥ 2ನೇ ಅಧ್ಯಾಯವನ್ನು, ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ 2 2ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳಲಿಕ್ಕಿದ್ದೇವೆ. ನೆಹಮ್ಯ 1ನೇ ಅಧ್ಯಾಯದಲ್ಲಿ ನೆಹಮ್ಯನು ಅನ್ಯ ದೇಶ, ಬೇರೆ ದೇಶದಲ್ಲಿ, ಅದು ಪಾರಸಿ ದೇಶದ ಒಂದು ರಾಜಧಾನಿಯಾದಂಥ ಶೂಷನ್ ಎಂಬಂಥ ಶೂಷನ್ ದೇಶದಲ್ಲಿ ಇವನು ದೊಡ್ಡ ಒಂದು ಪೋಸ್ಟ್ನಲ್ಲಿ ಉದ್ಯೋಗದಲ್ಲಿದ್ದನು. ಅದು ಹೆಸರಿಗೆ ಅದು ಪಾನಸೇವಕ ಅಂತ ಇದ್ದಾಗ್ಯೂ ಕೂಡ ಬರೀ ಅದು ಚಿಕ್ಕ ಕೆಲಸ ಅಲ್ಲ, ಜವಾಬ್ದಾರಿಕೆ ಒಂದು ಕೆಲಸ. ಯಾಕಂತೇಳಿದರೆ ಅಲ್ಲಿದ್ದಂಥ ಮಹಾರಾಜನಾದ ಅರ್ಥಶಸ್ತನ ಒಂದು ಪಾನಸೇವಕನಾಗಿ ದ್ರಾಕ್ಷಾರಸವನ್ನು ಸುರಿದು ಕೊಡುವಂಥ ಒಂದು ಕೆಲಸ, ಚಿಕ್ಕ ಕೆಲಸವಾಗಿದ್ದರೂ ಕೂಡ ಅದು ಭಾಳ ನಂಬಿಗಸ್ತರಾದಂಥ, ಅರಸನಿಗೆ ಆಪ್ತರಾಗಿರುವಂಥ, ಅರಸನಿಗೆ ಕೇಡು ಅಂಥವರಿಗೆ ಇಂಥ ಒಂದು ಕೆಲಸ ಸಿಕ್ತಿತ್ತು. ಅದರಲ್ಲಿಯೂ ನಮ್ಮ ನೆಹಮ್ಯನಿಗಿಂತ ಕೆಲಸ ಸಿಕ್ಬಿಟ್ಟಿದೆ ನೋಡ್ರಿ. ಯಾಕಂತ ಹೇಳಿದರೆ ಪಾರ್ಸಿ ದೇಶದಲ್ಲಿ ಎಷ್ಟೋ ಜನರಿದ್ದರು, ಲಕ್ಷಾಂತರ ಜನರು ಇದ್ದಾಗ್ಯೂ ಕೂಡ ಇಂಥ ಒಂದು ಕೆಲಸಕ್ಕೆ ಯಹೂದಿಯಾಗಿರುವ, ಯೆಹೋವನ ಭಕ್ತನಾಗಿರುವ, ಸತ್ಯ ದೇವರು ನಿತ್ಯ ಜೀವವೂ ಆಗಿರುವ, ಇರುವಾತನೇ ಆಗಿದ್ದೇನೆ ಎಂಬಾತನ ಭಕ್ತನು ಈ ನೆಹಮ್ಯನು ಈ ಕೆಲಸ ಮಾಡ್ತಾ ಇದ್ದಾಗ ತನ್ನ ಜನರು ಹೇಗಿದ್ದಾರೆ ಅಂತ ಹೇಳಿಬಿಟ್ಟು, ಯೆರೂಸಲೇಮಿನಲ್ಲಿರುವಂಥ ತನ್ನ ಜನರು ಹೇಗಿದ್ದಾರೆ ಅಂತ ಕೆಲವರನ್ನು ವಿಚಾರಿಸಿದಾಗ ಅವರು ಕೊಟ್ಟಂಥ ಸುದ್ದಿ ಏನಂದರೆ, ಯೆರೂಸಲೇಮಿನ ಪೌಳಿ ಗೋಡೆ ಅದು ಕೆಡವಲ್ಪಟ್ಟಿರ್ತದೆ, ಅದರ ಬಾಗಿಲುಗಳು ಬೇರೆ ಬೇರೆ ಬಾಗಿಲುಗಳು ಸುಟ್ಟು ಹಾಕಲ್ಪಟ್ಟಿದೆ ಅಂತ ಹೇಳಿದಾಗ
ಅವನು ಅದನ್ನು ಭಾಳ ಸೀರಿಯಸ್ ಆಗಿ ತಕ್ಕೊಂಡು ಅವನು ಕೂತ್ಕೊಂಡು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನೇ, ಮಹೋನ್ನತನೇ, ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಲಾಲಿಸಬೇಕು, ಕಟಾಕ್ಷಿಸಬೇಕು ಎಂಬುದಾಗಿ ಹೇಳಿಬಿಟ್ಟು, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು ಅಂತ ಹೇಳ್ಬಿಟ್ಟು, ನೋಡ್ರಿ, ಈ ನೆಹಮ್ಯನಾಗಲಿ ದಾನಿಯಲ್ನಾಗಲಿ ಏನು ಮಾಡ್ತಾರೆ, ದೇ ಐಡೆಂಟಿಫೈ ವಿತ್ ದ ಸಿನ್ಸ್ ಆಫ್ ದೇರ್ ಓನ್ ಎನ್ಸೆಸ್ಟರ್ಸ್. ತಮ್ಮ ಪೂರ್ವಿಕರ ಪಾಪ, ಅವರು ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ಆದರೆ ನಾವು ಕೂಡ ಅದರಲ್ಲಿ ನಮ್ಮ ಪಾರ್ಟ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಗುರುತಿಸಿಕೊಂಡು, ನಾವು ನಿನಗೆ ವಿರುದ್ಧವಾಗಿ ಅವಿಧೇಯರಾಗಿದ್ದೇವೆ, ನಾವು ನಿನಗೆ ತಪ್ಪು ಮಾಡಿದ್ದೇವೆ ಎಂಬುದಾಗಿ ಹೇಳಿಬಿಟ್ಟು, ಆದ ಕಾರಣ ನಮ್ಮ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ಒಂದು ಒಳ್ಳೆಯ ಪ್ರಾರ್ಥನೆ ನೆಹಮ್ಯನು ಭಾರದಿಂದ ಭಾಳ ದಿನಗಳವರೆಗೆ ಶೋಕಿಸ್ತಾ, ಯಾಕಂತೇಳಿದರೆ ಗೋಡೆ ಕೆಡವು ಬಿಟ್ಟಿದೆ ಅಂತ ಹೇಳಿದರೆ ಅದರ ಅರ್ಥ ಏನು? ಹೌದು, ಒಂದು ರೀತಿಯಿಂದ ಭದ್ರತೆ ಕೆಡವಿ ಬಿಟ್ಟಿದೆ, ಹೌದು, ದುಡ್ಡು ವೇಸ್ಟ್ ಆಗಿಬಿಟ್ಟಿದೆ, ಇದೆಲ್ಲ ಕಾರಣ. ಆದರೆ ಇವನು ಇಷ್ಟೊಂದು ಯಾಕೆ ಅಳಬೇಕು? ಕೆಲವು ದಿನಗಳವರೆಗೆ ಯಾಕೆ ಅಳಬೇಕು? ಅದು ಅರಮನೆಯಲ್ಲಿ ಭಾಳ ಇಂಪಾರ್ಟೆಂಟ್ ಕೆಲಸ ಇಟ್ಕೊಂಡಿರುವಂಥವನು ಲೀವ್ ತಗೊಳ್ಳಿಕ್ಕೆ ಆಗಲ್ಲ. ಅಂಥ ವ್ಯಕ್ತಿ ಉಪವಾಸ ಯಾಕೆ ಮಾಡಬೇಕು? ಯಾಕಂತ ಹೇಳಿದರೆ ಆ ಗೋಡೆ ದೇವ ಜನರ ಪಟ್ಟಣದ ದೇವ ಆಲಯ ಇರುವಂಥ ದೇಶದ ಒಂದು ಗೋಡೆ, ದೊಡ್ಡ ಗೋಡೆ. ಅದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದರೆ ನಿಂದೆಯನ್ನು ಸೂಚಿಸ್ತದೆ. ಯಾರಾದರಲ್ಲಿ ಹಾದು ಹೋಗ್ತದೆ, ಓ ದೇವ ಜನರಂತೆ, ಇಸ್ರಾಯೇಲ್ರಂತೆ, ದೇವಾಲಯ ಇರುವವರಂತೆ, ಧರ್ಮಶಾಸ್ತ್ರ ಇರುವವರಂತೆ, ಸತ್ಯ ದೇವರ ಮಕ್ಕಳಂತೆ, ನೋಡಿ ಗೋಡೆ ಬಿದ್ದುಬಿಟ್ಟಿದೆ ಅಂದರೆ ದೇವರಿಗೆ ಅವಮಾನ ಎಂಬ ರೀತಿಯಲ್ಲಿ ಅದನ್ನು ಭಾಳ ಪರ್ಸ್ನಲ್ ಆಗಿ, ಸೀರಿಯಸ್ ಆಗಿ, ಗಂಭೀರವಾಗಿ, ವೈಯಕ್ತಿಕವಾಗಿ ತಗೊಂಡು ಈ ನೆಹಮ್ಯನು. ಸರಿ, ಈ ರೀತಿಯಾಗಿರುವಾಗ ನೆಹಮ್ಯನು ಅರ್ತಷಸ್ತನ 20ನೇ ವರ್ಷದಲ್ಲಿ ಅವನು ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ಯಾವಾಗಲೂ ನೆಹಮ್ಯನು ದುಃಖದಲ್ಲಿ ಇರಲಿಲ್ಲ, ಯಾವಾಗಲೂ ಕಳಕಳಿಯಿಂದ ಇರುವಂಥ ವ್ಯಕ್ತಿ. ಆದರೆ ಅಂದು ಅವನು ಭಾಳ ದುಃಖವಾಗಿ ದ್ರಾಕ್ಷಾರಸ ಕೊಡುವಂಥದ್ದನ್ನು ರಾಜ ಗಮನಿಸಿಬಿಟ್ಟು ಹೇಳ್ತಾನೆ, ಇದು ನಿನಗೇನೋ ದೈಹಿಕವಾಗಿ ಏನೋ ಸಮಸ್ಯೆ ಇಲ್ಲ, ಅನಾರೋಗ್ಯ ನಿನಗಿಲ್ಲ, ಆದ ಕಾರಣ ನೀನು ದುಃಖದಿಂದ ಇರುವುದು ಏನೋ ಮಾನಸಿಕವಾಗಿದೆ ಅಂತ ಹೇಳ್ಬಿಟ್ಟು ರಾಜನಿಗೂ ಗೊತ್ತಾಗ್ಬಿಡ್ತಾ ಅವನ ಕಂಡೀಷನ್. ಸ್ಕ್ಯಾನ್ ಮಾಡಿಬಿಡ್ತಾನೆ ರಾಜ. ಭಾಳ ದೊಡ್ಡ ರಾಜ ಅವನು, ಅರ್ಥಶಸ್ತನು. ಅವನು ಈ ರೀತಿಯಾಗಿ ಕಳೆಗುಂದಿರುವುದು ಏಕೆ ಎಂಬುದಾಗಿ ಕೇಳಿದಾಗ ಅವನಿಗೆ ಸ್ವಲ್ಪ ಭಯ ಆಗಿಬಿಡ್ತದೆ. ಯಾಕಂತ ಹೇಳಿದ್ರೆ ಮುಖ ಚೇಂಜ್ ಆಗಿಬಿಟ್ರೆ ಒಂದು ವೇಳೆ ಎಲ್ಲಿ ಸಂದೇಹ ಬರ್ಬೋದು ಎಂಬಂಥ ಒಂದು ಸಮಸ್ಯೆ ಇತ್ತು. ಯಾಕಂತ ಹೇಳಿದರೆ ಪಾನ ಸೇವಕನ ಮುಖ ಚೇಂಜ್ ಆಗಬಾರ್ದು. ಚೇಂಜ್ ಆಗಿಬಿಟ್ರೆ, ಬದಲಾಗಿಬಿಟ್ರೆ ಅದರಲ್ಲಿ ಅರಸನಿಗೆ ಒಂದು ಸಂದೇಹ ಬರ್ತದೆ. ಯಾಕಂತ ಹೇಳಿದರೆ ಎಲ್ಲಾದರೂ ಈ ದ್ರಾಕ್ಷಾರಸದಲ್ಲಿ ವಿಷ ಮಿಕ್ಸ್ ಮಾಡಿದ್ದಾನೆ ಎಂಬುದಾಗಿ. ಆದ ಕಾರಣ ಅವನ ಕಳೆಗುಂದಿದಂಥ ಮುಖವನ್ನು ನೋಡಿ ಅರಸನು, ನಿನಗೆ ಆಗಿರುವಂಥ ಈ ಒಂದು ವ್ಯಸನ ದೇಹದ ಒಂದು ಅನಾರೋಗ್ಯದಿಂದ ಅಲ್ಲ, ಆದರೆ ಇದು ಮನಸ್ಸಿನ ನಿಮಿತ್ತವಾಗಿ ಹೀಗಾಗಿರಬೇಕೆಂಬುದಾಗಿ ಹೇಳಿದಾಗ ನೆಹಮ್ಯನು ಒಪ್ಪಿಕೊಳ್ತಾನೆ. ರಾಣಿ ಕೂಡ ಜೊತೆಯಲ್ಲೇ ರಾಜನ ಜೊತೆಯಲ್ಲಿ ಕೂತ್ಕೊಂಡಿದ್ದಾಗ ನೆಹಮ್ಯನು ಹೇಳ್ತಾನೆ, ಈ ರೀತಿಯಾಗಿ ಅರಸನು ಚಿರಂಜೀವಿಯಾಗಿರಲಿ, ಆದರೆ ನನ್ನ ಆ ಪಟ್ಟಣ ಅಂದರೆ ಯೆರೂಸಲೇಮ್ ಪಟ್ಟಣ, ಅದರ ಪೌಳಿ ಗೋಡೆ ಬಿದ್ದುಬಿಟ್ಟಿರುವಾಗ
ಬಾಗಿಲೆಲ್ಲ ಸುಟ್ಟು ಹೋಗಿರುವಾಗ ನಾನು ವ್ಯಸನದಿಂದ ಇಲ್ಲದೆ ವ್ಯಸನ ಪಡೆದೇ ಇರಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಕೇಳಿದಾಗ, ಸರಿ ನಿನ್ನ ಅಪೇಕ್ಷೆ ಏನು ಎಂಬುದಾಗಿ ರಾಜನು ಕೇಳ್ತಾನೆ. ಆಗ ನಾನು ಹೋಗಬೇಕು, ಹೊರಟು ಹೋಗಬೇಕು, ಅಂದರೆ ಲೀವ್ ಬೇಕು ನನಗೆ. ಅದು ದೀರ್ಘಕಾಲದ ಲೀವ್, ಅದು ಹತ್ರ ಒಂದು 52 ದಿನಗಳ ಒಂದು ಲೀವ್ ಆಗಿತ್ತು. ಆ ರೀತಿಯಾಗಿ ಅವನು ಕೇಳಿದ್ದಕ್ಕೆ ರಾಜನು, ಅಂದರೆ ಅರ್ಥಶಸ್ತನು, ಪಾರಸಿ ರಾಜನು ಅವನಿಗೆ ಲೀವ್ ಕೊಡ್ತಾನೆ, ಅವನಿಗೆ ಅನುಮತಿ ಕೊಡ್ತಾನೆ. ಅಷ್ಟೇ ಕೊಡೋದ ಅಲ್ಲದೆ ಅವನನ್ನು ಸಾಗ ಕಳಿಸ್ತಾನೆ, ಸೈನಿಕರನ್ನೆಲ್ಲ ಕರೆದು ಅವನ ಜೊತೆಯಲ್ಲಿ VIP ಟ್ರೀಟ್ಮೆಂಟ್. ಯಾಕಂದರೆ ಇವನು ಒಬ್ಬ ಕೇವಲ ಪಾನ ಸೇವಕನು ಮಾತ್ರ ಅಲ್ಲ, ಅವನು ಅರಮನೆಯಲ್ಲಿ ಅರಸನಿಗೆ ನಂಬಿಕಸ್ಥನಾದ ಒಬ್ಬ ವ್ಯಕ್ತಿ ಕೂಡ ಆಗಿದ್ದ. ಮತ್ತು ಅರಸನು ಈಗ ನೆಹೆಮೀಯನು ಯೋಚನೆ ಮಾಡ್ತಾನೆ ಭಾಳ ಕ್ವಿಕ್ಕಾಗಿ, ಭಾಳ ಬುದ್ಧಿವಂತ ನೆಹೆಮೀಯನು. ಯಾಕಂತ ಹೇಳಿದ್ರೆ ಲೆಟರ್ ಕೊಡು, ಈಗ ಬರೀ ಕಳಿಸೋದಷ್ಟೇ ಅಲ್ಲ, ಪರ್ಮಿಷನ್ ಅಷ್ಟೇ ಅಲ್ಲ, ಲೀವ್ ಅಷ್ಟೇ ಅಲ್ಲ, ಡಾಕ್ಯುಮೆಂಟ್ ಬೇಕಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಮತ್ತು ಅಲ್ಲಿ ಹೋಗಿ ಒಂದು ದೊಡ್ಡ ಕೆಲಸವನ್ನು, ಅದು ಇಡೀ ದೇಶಕ್ಕೆ, ಇಡೀ ಪಟ್ಟಣಕ್ಕೆ ಸುತ್ತಲೂ ದೊಡ್ಡ ಗೋಡೆ ಕಟ್ಟೋದು ಅಂತ ಹೇಳಿದ್ರೆ ಭಾಳ ದೊಡ್ಡ ಕೆಲಸ ಅದು. ಆ ರೀತಿಯಾಗಿ ಅಷ್ಟು ಈಸಿಯಾಗಿ ಮಾಡೋದಲ್ಲ. ಆದ ಕಾರಣ ದೊಡ್ಡ ರಾಜನ ಒಂದು ಲೆಟರಲ್ಲ 2-3 ಲೆಟರ್ಗಳು ಇದ್ದಂತೆ ಕಾಣ್ತದೆ. ಯಾಕಂತ ಹೇಳಿದರೆ ಪತ್ರಗಳನ್ನು ಬಹುವಚನದಲ್ಲಿದೆ. ಅದನ್ನು ತಗೊಂಡು ಈಗ ಹೊರಟು ಹೋಗ್ತಿದ್ದಾನೆ. ಸೂಸನ್ ಎಂಬಂಥ ಆ ಸ್ಥಳದಿಂದ, ಪಾರಸ್ಯ ರಾಜ್ಯದಿಂದ ಈಗ ಯೆರೂಸಲೇಮ್ ಕಡೆಗೆ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾನ್ರಿ. ಹೋದಾಗ ಇಸ್ರಾಯೇಲ್ರ ಹಿತಚಿಂತಕನೊಬ್ಬನು ಬಂದಿದ್ದಾನೆ ಎಂಬುದಾಗಿ 10ನೇ ವಚನದಲ್ಲಿ, ನೆಹೆಮೀಯ 2:10. ಹಿತಚಿಂತಕನೊಬ್ಬನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಸನ್ಬಲ್ಲಟ್, ಟೋಬಿಯಾ ಎಂಬ ಇಬ್ಬರು ವ್ಯಕ್ತಿಗಳು ಸ್ವಲ್ಪ ವಿರೋಧಿಸ್ತಾರೆ. ಸನ್ಬಲ್ಲಟ್ ಅಂತ ಹೇಳಿದರೆ ಮುಳ್ಳು ಪೊದೆ, ಟೋಬಿಯಾ ಅಂತ ಹೇಳಿದರೆ ಯೆಹೋವನ ಒಳ್ಳೆತನ, ದ ಗುಡ್ನೆಸ್ ಆಫ್ ಗಾಡ್. ಒಳ್ಳೆಯ ಹೆಸರು, ಆದರೆ ಯಾಕೋ ಇವರು ದೇವರ ಒಳ್ಳೆತನವನ್ನೇ ಎದುರಿಸ್ತಾ ಇದ್ದಾರೆ ಮತ್ತು ದೇವ ಜನರಿಗೆ ಮುಳ್ಳು ಪೊದೆಯಾಗಿದ್ದಾರೆ. ಮತ್ತು ಈ ರೀತಿಯಾಗಿದ್ದಾಗ ಅವ್ರು ಭಾಳ ಹೊಟ್ಟೆ ಕಿಚ್ಚು ಪಡ್ತಾರೆ. ಹೊಟ್ಟೆ ಕಿಚ್ಚು ಪಟ್ಟಂಥ ಮೊದಲನೇ ಒಂದು ಅಪೋಸಿಷನ್, ಒಂದೊಂದು ಎದುರಿಸುವಿಕೆಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದನು ಎಂಬುದಾಗಿ ಈ ನೆಹೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಒಂದೊಂದು ಅಪೋಸಿಷನ್ನು, ವೈರ್ಯ, ಅಲ್ಲಿದ್ದಂಥ ವೈರ್ಯ ನೆಹೆಮೀಯನ ಉದ್ದೇಶವನ್ನು, ನೆಹೆಮೀಯನ ಯೋಚನೆಯನ್ನು, ನೆಹೆಮೀಯನ ದೇವರ ಸಂಕಲ್ಪವನ್ನು ಯಾವ ರೀತಿಯಾಗಿ ಜನರು ಅಡ್ಡಿ ಮಾಡಿದರು ಎಂಬುದನ್ನು ಮತ್ತು ಯಾವ ರೀತಿಯಾಗಿ ಅದನ್ನು ನಿಭಾಯಿಸಿದನು, ಪರಿಹರಿಸಿಕೊಂಡನು, ಒಂದು ಸೊಲ್ಯೂಷನ್ ತಗೊಂಡು ಬಂದನು ಎಂಬುದಾಗಿ ನಾವು ನೋಡ್ತೇವೆ. 10ನೇ ವಚನದಲ್ಲಿ ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟರು. ಹೊಟ್ಟೆ ಕಿಚ್ಚುಪಟ್ಟದ್ದನ್ನು ಯಾವ ರೀತಿಯಾಗಿ ನೆಹೆಮೀಯನು ಪರಿಹರಿಸ್ತಾನಂತ ಹೇಳಿದರೆ, ಅವನು ಕ್ವೈಟಾಗಿರ್ತಾನೆ, ಸುಮ್ಮನೆ ಇರ್ತಾನೆ. ಆದರೆ 12ನೇ ವಚನದಲ್ಲಿ ನೋಡುವಾಗ, ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆ. ಹಾಗಾದರೆ ದೇವರು ಕೊಟ್ಟ ಆಲೋಚನೆಯನ್ನು ತಕ್ಕೊಂಡ. ಯಾರೊಬ್ಬರು ಹೊಟ್ಟೆ ಕಿಚ್ಚು ಬಹಳವಾಗಿ ಪಡ್ತಿದ್ದಾರೆ, ಅವಾಗೇನು ಮಾಡಬೇಕು? ದೇವರು ಕೊಟ್ಟ ಆಲೋಚನೆಯನ್ನು ಪಡ್ಕೋಬೇಕು. ದೇವರ ಆಲೋಚನೆ ಕೊಡೋದು ಯಾವಾಗ? ದೇವರ ಹತ್ರ ನಾವು ಕೇಳುವಾಗ, ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಹೊರಟಿರಬೇಕು. ಹೌದು, ಅರಸನು ನಿನಗೇನು ಬೇಕು, ನಿನ್ನ ಅಪೇಕ್ಷೆ ಏನು ಎಂಬುದಾಗಿ ಅರ್ಥಶಾಸ್ತ್ರನು ಕೇಳಿದಾಗ ನೆಹೆಮೀಯನು ಏನು ಮಾಡ್ತಾನೆ ಗೊತ್ತಾ? ಅದನ್ನು ನಾವು ಯೋಚನೆ ಮಾಡೋದು ಒಳ್ಳೆಯದು. ಯಾಕಂದರೆ 4ನೇ ವಚನದಲ್ಲಿ ಪರಲೋಕದ ದೇವರನ್ನು ಪ್ರಾರ್ಥಿಸಿ ಉತ್ತರ ಕೊಡ್ತಾನೆ. ಹಾಗಾದರೆ ದೇವ್ರನ್ನ ಕೇಳಿಬಿಟ್ರು. ದೇವ್ರನ್ನ ಕೇಳೋದಕ್ಕೆ ಭಾಳ ಟೈಮ್ ತಗೊಳ್ಳಿಲ್ಲ. ರಾಜನ ಮುಂದೆ ಮೊಣಕಾಲೂರಿ ಹಾಗೆಲ್ಲ ಮಾಡಿಲ್ಲ. ನಿನ್ನ ಅಪೇಕ್ಷೆ ಏನು ಅಂತ ರಾಜನ ಕೇಳಿದಾಗ, ಪರಲೋಕದ ದೇವರೇ ನನಗೆ ಸಹಾಯ ಮಾಡು, ಜ್ಞಾನ ಕೊಡು ಎಂಬುದಾಗಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ 3 ಸೆಕೆಂಡ್ ಪ್ರೇಯರು ಮಾಡಿಬಿಟ್ಟು ರಾಜನಿಗೆ ನಾನು ಹೋಗಬೇಕು
ಲೀವ್ ಬೇಕು ಎಂಬುದಾಗಿ ಮಾತಾಡ್ತಾನೆ. ಇಲ್ಲಿ ಕೂಡ ವೈರಿ ಕೂಡ ಅಟ್ಯಾಕ್ ಮಾಡುವಾಗ ಏನು ಮಾಡ್ತಾನೆ, ದೇವ್ರ ಹತ್ರ ಬೇಗನೆ ಕೇಳಿದಾಗ ದೇವರ ಆಲೋಚನೆಯನ್ನು ಕೊಡ್ತಾನೆ. ಕೊಟ್ಟಾಗ ಯಾರಿಗೂ ಹೇಳದೆ ಆಲೋಚನೆಯನ್ನು ವೈರಿಗಳಿಗೂ ತಿಳಿಸದೆ ಮುಂದೆ ಬಂದು ಅಧಿಕಾರಿಗಳನ್ನು ಭೇಟಿ ಹಾಕ್ತಾನೆ ರೀ. ಅನಂತರ ಇದನ್ನು ಯಾಕೆ ಈ ಗೋಡೆ ಕಟ್ಟುವಂಥ ಯೋಜನೆ ಇಡ್ತಾನೆ ಅಂತ ಹೇಳಿದ್ರೆ, ದೇವರ ಅದೊಂದು ನಿಂದೆ ಆಗಿತ್ತು. ದೇವರ ಪಟ್ಟಣ ಇದು, ಗೋಡೆ ಬಿದ್ದಿದೆ ಅಂದರೆ ದೇವರಿಗೆ ಅವಮಾನ. ಆ ದೇವರಿಗೆ ಆ ಅವಮಾನ ನಿಂದೆಯನ್ನು ತೆಗೆದು ಹಾಕಬೇಕು ಎಂಬ ಉದ್ದೇಶದಿಂದ ನೆಹಮ್ಯನು ಈ ಗೋಡೆ ಕಟ್ಟುವಂಥ ಒಂದು ರಿಸ್ಕ್ ಇದು ಸಾಹಸವನ್ನು ಮಾಡಲಿಕ್ಕೆ ಬಂದಿದ್ದಾನೆ. ಆದರೆ ಸನ್ಬಲಟ್ ಅಂಡ್ ಟೋಬಿಯಾ ಈಗೇನು ಮಾಡ್ತಾರೆ, ಮೊದಲು ಬಹಳ ಹೊಟ್ಟೆ ಕಿಚ್ಚುಪಟ್ಟರು, ಈಗೇನು ಮಾಡ್ತಾರೆ, ಗೇಲಿ ತಿರಸ್ಕಾರ ಮಾಡಿ ಏನೋ ರಾಜನಿಗೆ ತಿರುಗಿ ಬೀಳಬೇಕಂತಿದ್ಯಾ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಒಂದು ಹಾಸ್ಯವನ್ನು ಮಾಡ್ತಾರೆ. ಅದನ್ನು ಕೂಡ ಯಾವ ರೀತಿಯಾಗಿ ಪರಿಹಾರ ಮಾಡ್ತಾನೆ ಅಂದರೆ 20ನೇ ವಚನದಲ್ಲಿ, ಪರಲೋಕದ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು ಅಂತ ಮತ್ತೆ ದೇವರ ಮೇಲೆ ಹತ್ಕೊಳ್ತಾನೆ. ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ವಿಶ್ವಾಸದ ಅರಿಕೆ, ವಿಶ್ವಾಸ ಪ್ರಮಾಣ ಅಂತ ಹೇಳ್ತೀವಲ್ಲ ನಾವು, ಸಭೆಯಲ್ಲಿ ಅರಿಕೆ ಮಾಡುವಂಥದ್ದು ಒಳ್ಳೆಯದು. ಆದರೆ ಅನುದಿನ ಜೀವನದಲ್ಲಿ ವಿಶ್ವಾಸದ ಅರಿಕೆಯನ್ನು ದೇವರಲ್ಲಿ ಮಾಡ್ತಾ ಇದ್ದನು ಈ ನೆಹೆಮೀಯನು. ಆ ರೀತಿಯಾಗಿ ನಾವು ಕೂಡ ಬಾಳುವಂತೆ ದೇವರು ಸಹಾಯ ಮಾಡಲಿ. ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And it came to pass in the month of Nisan, in the 20th year of Artaxerxes the king, that wine was before him. And I took up the wine and gave it unto the king. Now I had not been beforetime sad in his presence. Wherefore the king said unto me, Why is thy countenance sad, seeing thou art not sick? This is nothing else but sorrow of heart. Then I was very sore afraid, and I said unto the king, Let the king live forever. Why should not my countenance be sad, when the city, the place of my father's sepulchres, lieth waste, and the gates thereof are consumed with fire? Then the king said unto me, For what dost thou make request? So I prayed to the God of heaven, and I said unto the king, If it please the king, and if thy servant have found favor in thy sight, that thou wouldest send me unto Judah, unto the city of my father's sepulchres, that I may build it. And the king said unto me, the queen also sitting by him, For how long shall thy journey be, and when wilt thou return? So it pleased the king to send me, and I set him a time. Moreover I said unto the king, If it please the king, let letters be given me to the governors beyond the river, that they may convey me over till I come into Judah. And a letter unto Asaph the keeper of the king's forest, that he may give me timber to make beams for the gates of the palace which appertain to the house, and for the wall of the city, and for the house that I shall enter into. And the king granted me according to the good hand of my God upon me. Then I came to the governors beyond the river, and gave them the king's letter. Now the king had sent captains of the army and horsemen with me. When Sanballat the Horonite and Tobiah the servant, the Ammonite, heard of it, it grieved them exceedingly that there was come a man to seek the welfare of the children of Israel. So I came to Jerusalem, and was there 3 days. And I arose in the night, I and some few men with me. Neither told I any man what my God had put in my heart to do at Jerusalem. Neither was there any beast with me, save the beast that I rode upon. I went out by night by the gate of the valley, even before the dragon well, and to the dung port, and viewed the walls of Jerusalem, which were broken down, and the gates thereof were consumed with fire. Then I went out to the gate of the fountain, and to the king's pool, but there was no place for the beast that was under me to pass. Then went I up in the night by the brook, and viewed the wall, and turned back, and entered by the gate of the valley, and so returned. And the rulers knew not whither I went, or what I did, neither had I as yet told it to the Jews, nor to the priests, nor to the nobles, nor to the rulers, nor to the rest that did the work. Then said I unto them,
Ye see the distress that we are in, how Jerusalem lieth waste, and the gates thereof are burned with fire. Come and let us build up the wall of Jerusalem, that we be no more a reproach. And I told them of the hand of my God which was good upon me, as also the king's words that he had spoken unto me. And they said, Let us rise up and build. So they strengthened their hands for this good work. But when Shabalat the Horonite, and Tobiah the servant, the Ammonite, and Geshem the Arabian heard it, they laughed us to scorn, and despised us, and said, What is this thing that ye do? Will ye rebel against the king? Then answered I them, and said unto them, The God of heaven, he will prosper us therefore. We his servants will arise and build, but ye have no portion, no right, nor memorial in Jerusalem.